ಕಪೂರವನ ಮಗನ ಅಲ್ವಾ? ನೀನು ಹೇಳಿದ್ಯಲ್ವಾ ಈಗ? ಹೌದು, ಏನಂತ ಹೇಳಿದ್ರೆ ಲಕ್ಷಣ ಕುಮಾರ. ಓ ಅವಲಕ್ಷಣ. ನೀನು ಹಲ್ಲೆಲ್ಲ ಉದುರಿಸಿರು. ಆ ಲಕ್ಷಣ ಕುಮಾರ ಕೌರವನ ಮಗ ಹೇಗೆ ಲಕ್ಷಣ? ಅದೇ ನಾನು ಹೇಳಿದ್ದು ಅವಲಕ್ಷಣ. ಬೆಳ್ಳಗೆ 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 ಹಾಗೆ ಅವನಿಗೆ ಕೊಡೋದು. ಮೊದಲು ನಿನ್ನದೊಂದು ಕಥೆಯಲ್ಲಿ ಹಾಗೆ ಆಗಿದೆ. ಸ್ವಲ್ಪ ಮರ್ಯಾದೆ ಹೋಗ್ತದೆ ನೋಡಿ. ಅವ ವೇಷ ಕಟ್ಟಿಕೊಂಡು ಸನ್ಯಾಸಿಯಾಗಿ ಬಂದದ್ದು. ಏನು ಮಾಡುವ, ಯಾರ್ಯಾರಿಗೆ ಅಲ್ಲಿಗೆ ಹೋಗ್ತಾರೆ. ಹುಡುಗಿಯರ ಹಣೆಯಲ್ಲಿ ಏನು ಬರ್ದಿರ್ತದೆ ಅಲ್ಲಿಗೆ ಹೋಗಿ ಮದುವೆ ಓಡಿ ಮಾಡ್ತಾರೆ. ಏನು ಮಾಡೋದು? ನೀವು ಓಡಿಕೊಂಡು ಈಗ ನಿನಗೆ ಅಲ್ಲಿಗೆ ಮದುವೆ ಆಗೋದು ನಿನಗೆ ಹಾಗೆ ಆಗ್ತದಂತೆ ನಿನಗೆ ಗೊತ್ತಿತ್ತ? ಮಾತಿಗೆ ಹೇಳಿದ್ದಷ್ಟೇ ನಾನು. ನನಗೂ ಹಿಂದಿನ ಜನ್ಮದಲ್ಲಿ ನನಗೂ ಹಾಗೆ ಪೂರ್ವಜನ್ಮ ಆ ಸನ್ಯಾಸಕ್ಕೆ ಓಡಿದವಳು. ನಾನು ಓಡಿ ಹೋಗಲ್ಲ, ನಾನು ಮನಸ್ಸಲ್ಲಿ ಮೆಚ್ಚಿ ಮದುವೆ ಆಯ್ತು. ನೀನು ಅಣ್ಣನ ಒಟ್ಟಿಗೆ ಜೊತೆ ಸೇರಿ ಮದುವೆ ಮಾಡಿ ಕೊಟ್ಟದ್ದು. ನಾನು ಓಡಿ ಹೋಗಿದ್ದೇನೆ. ನಾನು ಗೊತ್ತುಂಟು. ಮೆಚ್ಚಿದ ಮನೆಗೆ ಅದು ಮಾತಷ್ಟೇ. ಅದು ನೀವು ಹೇಳಿ, ಮೆಚ್ಚಿದ ಮನೆಗೆ ನನಗೆ ಹೋದದ್ದು. ನನಗೇನು ಕಡಿಮೆ ಆಗಲಿಲ್ಲ. ಈಗ ಅವರಲ್ಲಿ ಈಗ ಏನೂ ಇಲ್ಲ. ಹೌದು, ಒಪ್ಪಿಕೊಳ್ತೇನೆ. ಈಗ ಎಲ್ಲವನ್ನು ಕಳ್ಕೊಂಡು ಕಾಡಿನಲ್ಲಿದ್ದಾರೆ. ಊಟಕ್ಕೆ ಆ ಗೆಡ್ಡೆ ಕಳಿಸುವುದಿಲ್ಲ. ನನ್ನ ಮಗಳು ಹೋಗು ಹಂಸಪೂರ್ಣಿಕ ತತ್ವದಲ್ಲಿ ಈ ಅರಮನೆಯಲ್ಲಿ ನಿಯಂತ್ರಿತವಾದಂತಹ ಒಂದು ಮನೆಯನ್ನು ಬರುತ್ತಿದ್ದಂತಹ ನನ್ನ ಮಗಳು ಹೋಗಿ ಆ ಕಾಡು ಗುಡ್ಡೆಯಲ್ಲಿ ಆ ದೊಡ್ಡ ಮರದ ಬೇಗದ ಕೈಯಿಟ್ಟು ಮರದ ಸ್ಥಿತಿ ನಾನು ನೋಡ ಅಣ್ಣ ಬೇಡ. ಅದು ಯಾದವರಿಗೆ ಮೊದಲು ಏನಿತ್ತ ಅಣ್ಣ? ಏನಾದ್ರೂ ಇತ್ತ? ಯಾದವರು ಈಗ ಯಾರು ಬಲರಾಮ ಈಗ ಕೃಷ್ಣ ವಿಷಯ ಬಲರಾಮ ಯಾರು ಈಗ ಅಲ್ಲ. ನಿನ್ನ ಕಾಲದಿಂದ ಇಷ್ಟೆಲ್ಲ ಆಗ್ತು. ನೀನು ಮಾತಾಡಲು ಹೋಗಿ ಹಾಗಲ್ಲ ಅಣ್ಣ, ಮಾತಿಗೆ ಹೇಳಿದ್ದೆ ನಾನು. ನಿನ್ನ ಕಾಲದಿಂದ ಇಷ್ಟೆಲ್ಲ ಆಯ್ತು. ಹಾಗೆ ನಾಳೆ ಈಗ ಹಸ್ತಿನಾವತಿ ಅಧಿಕಾರವೇ ನಮ್ಮವರಿಗೆ ಸಿಗಬಾರದು. ಯಾಕೆ ಸಿಕ್ಕಿದ್ರೆ ಅವರು ಮತ್ತೆ ಉತ್ತರಾಧಿಕಾರಿಯಾಗಿ ಮೆರೆಯುವುದಿಲ್ವಾ? ಸಿಗ್ತದೆ. ಕೌರವನು ಪಾಂಡವರು ಜೂಜಾಟವಾಗಿ ಒಮ್ಮೆ ಸೋತದ್ದನ್ನು ಪುನಃ ಪಡೆದದ್ದು ಗೊತ್ತುಂಟದೆ. ಈಗ ಅಲ್ಲಿ ತುಂಬಾ ತುಂಬಾ ದಿವಸ ಆಗಿಲ್ಲ. ಹೌದು, ಮನುಜೂತದಲ್ಲಿ ಪಡೆದ ಕಳ್ಕೊಂಡ್ರೆ ಅಲ್ಲ. ಒಂದು ಪುನಃ ಪಡೆದಿದ್ದಾರೆ. ಒಮ್ಮೆ ಪಡೆದದ್ದು ಮತ್ತೆ ಕಳ್ಕೊಂಡು ಪುನಃ ಮನುಜೂತದಲ್ಲಿ ಮತ್ತೆ ಪಡಿಬಾರ್ದು ಅಂತ ಇನ್ನೂ. ಹೌದು, ಇವರಿಗೆ ಎಷ್ಟು ಪಡೆದರೂ ಉಳಿಸಿಕೊಳ್ತಾರಾ? ಮತ್ತೆ ಪಡೆದು ಉಳಿಸಿಕೊಳ್ಳಬಾರದು. ಯಾಕೆ? ಇದು ಉಂಟಲ್ಲ ಹಳೆ ಗೀತೆ. ನಿನ್ನ ಮಗಳನ್ನು ಮದುವೆಯಾಗಿ ಬಂದ ಮೇಲಾದ್ರೂ ಉಳಿಯಿತು ಅಂತಾದ್ರೆ ನಿನ್ನ ದೆಸೆಯಿಂದ ಎಲ್ಲ ಬೇಡ. ಹಾಗೆ ನಾನು ಹೋಗಿ ತಾರಾ ಮರದ ಬುಡದಲ್ಲಿ ಮಜ್ಜಿಗೆ ಕುಡಿದು ಹೆಂಡ ಕುಡಿದು ಅಂತ ಹೇಳಿಸೋದು. ನಾನು ಹೆಂಡ ಕುಡಿಯೋದು ನಾನು ನನ್ನ ಮನೆಯಲ್ಲೇ ಕುಡಿಯೋದು. ಹಾಗಿದ್ರೆ ಅಲ್ಲಿ ಹೋಗಿ ಕುಡಿಯೋದು. ಹಾಗಿದ್ರೆ ಇದು ತೀರ್ಮಾನ ಮಾಡಿ. ಈಗ ನೀನು ಹೋಗ್ತೀಯಾ? ಅಲ್ಲ, ಮಾತಿಗೆ ಹೇಳಿ. ನಾನು ಚಾಟಿ ಮೂರು ಮಾತಿಗೂ ಇದು 696 ಮಾತಿಗೂ ಇದೆ ಸತ್ಯ. 100 ಮಾತಿಗೂ 160 ಅದು ನಿನಗೆ ಬೇಕತ್ತು. ನಾನು ಹೋಗ್ತೇನೆ. ಒಂದು ಸೆರಗಿನಲ್ಲಿ ಗಂಟಾಕಿ ಆಯ್ತಾ? ಒಂದು ಸೆರಗಿನಲ್ಲಿ ಗಂಟಾಕಿ ನನ್ನ ಮಗಳಾದಂತಹ ಕನಕಾಂಗಿಯನ್ನು ನಾನು ಅವಲಕ್ಷಣನಿಗೆ ಕೊಡುವುದು ಅಂತ ಅಭಿಮನ್ಯುವಿಗೆ ಕೊಡ್ತೇನೆ. ಅಭಿಮನ್ಯುವಿಗೆ ಕೊಡುವುದಿಲ್ಲ ಅಂತ ಗಂಟು ಹಾಕಿ ಇಟ್ಟು ನೆನಪಿಗೆ ಲಕ್ಷಣಗಳಿಗೆ ಕೊಡುವುದು. ನೆನಪಿಗೆ ಈ ಗಂಟು ದಿನ ಮುಸುಳಿನ ಹಾಗೆ ನೋಡು. ಮದುವೆ ಆದ್ರೆ ನೋಡ್ತೇನೆ. ಮಾತು ಮಾತೇ ಅಲ್ವಾ? ಹೋಗ್ತಾ ಇರು. ನಿನ್ನ ಆ ಕರಿಯುವ ಕಣ್ಣ ಕಣ್ಣಿ ಉಂಟು ಅದನ್ನು ಇಟ್ಕೊಂಡು ಹೋಗಿ. ಅದು ನಮಗೆ ಬೇಡ. ಕರಿಯುವ ಹಲ್ಲು ಅದರ ಜೊತೆ ಅದು ಹೋಗಲಿ. ನಾವು ಯಾಕೆ ಇದನ್ನು ಸಾಕಿದ್ದು ಗೊತ್ತಾಗುದಿಲ್ಲ ನೋಡಿ. ಪುಟ್ಟ ಮನೆಗೆ 2 ಅಂತ ಹೇಳೋದು ಇದಕ್ಕೆ ಅನ್ನ ಕೊಟ್ಟು ಸಾಕಿದ್ದಕ್ಕಾಗಿ ಈಗ ನನ್ನ ಹೆಣ್ಣಿನ ಕಣ್ಣ ಹಾಕಲಿಕ್ಕೆ ಬಂದಿದ್ದಾನೆ. ಹೀಗೆ ಬಿಟ್ಟು ಆಗಲಿಕ್ಕಿಲ್ಲ. ಹೇಳಿಬಿಟ್ಟು ಅವ ಏನಾದ್ರು ಅಂತ ಅವತ್ತು ಸನ್ಯಾಸಿಯ ವೇಷಕ್ಕೆ ಅವಂತ್ಯದ ಪ್ರಕಾರ ನಡೆದದ್ದು. ಈಗ ಇದರಲ್ಲಿ ಏನಾದ್ರು ಮಾಡ್ತದೆ ಅವ್ರು ಹೋಗಿದ್ದಾರೆ ಹೇಳಿಕೆ ನಾಚಿಕೆ ಆಗ್ತದೆ. ಅದಕ್ಕೆ ಬೇಕಾಗಿ ಆದಷ್ಟು ಬೇಗ ನಾನು ಈ ಸಂಬಂಧವನ್ನು ಕುದಿಸಿದ್ದು ನೋಡಬೇಕು. ನಮ್ಮ ಮಂತ್ರಿಗಳಿದ್ದಾರಲ್ಲ, ಒಂದು ಒಳ್ಳೆಯ ಓಲೆಯನ್ನು ಬರೆದು ಅವರವನಿಗೆ ಅದು 2 ಮುಹೂರ್ತ ಜೋಶಲ್ಲಿ ಕೇಳಿಕೊಳ್ಳಿ. 2 ಒಂದು ಯಾವುದಾದ್ರೂ ದಶಮಿಯ ಸ್ವಲ್ಪ ಅದು ಯಾವುದು ಅದಿದ್ದು 2 ಮುಹೂರ್ತವನ್ನು ಹೇಳಿ ಓಲೆಯಲ್ಲಿ ಬರೆದು